ಆಗಿದೆ ಅಂತ ಆಗಿರೋದು ಇಲ್ಲ 1 kg ಅಂತ ಹಾಕಿರೋದು. ತೂಕಕ್ಕೆ ಹಾಕೋಣ ತೂಕಕ್ಕೆ ಹಾಕೋಣ ಫಸ್ಟ್. ಯಾಕಣ ಅಣ್ಣ 10 ರೂಪಾಯಿ ಜಾಸ್ತಿ ತಗೊಳ್ಳಿ. ಯಾಕಣ ಮೋಸ ಮಾಡ್ತೀರ ನೀವು ಜನಗಳಿಗೆ? ಬುಡೋಣ ಆಯ್ತು ಅಲ್ಲ, ತೂಕ ಯಾಕೆ ಮೋಸ ಮಾಡ್ತಿದ್ದೀರನ್ನೇ? ಬುಡೋಣ ಆಯ್ತು ಅಲ್ಲ, ತೂಕ ಯಾಕೆ ಮೋಸ ಮಾಡ್ತಿದ್ದೀರ ನೀವು ಅಂತ ಅರ್ಥ ಇದೆಯಲ್ಲ ನನಗೆ. ತೆಗಿಯೋಣ ಏನಕ್ಕೆ ಈ ಥರ ಮಾಡೋದು ನೀವು? ದುಡ್ಡು 10 ರೂಪಾಯಿ ಜಾಸ್ತಿ ತಗೊಳ್ಳಿ. ಯಾಕೆ ಮೋಸ ಮಾಡ್ತೀರ ಹಿಂಗೆ ತೂಕಲ್ಲಿ ನೀವು? ಇಟ್ಕೊಳ್ಳಿ ನೀವು ಎಲೆಕ್ಟ್ರಿಕ್ ಇದನ್ನ ಇಟ್ಕೊಳ್ಳಿ. ಏನು ಇದೆಲ್ಲ ಏನಕ್ಕೆ ಇಟ್ಕೊಂಡು ಮೋಸ ಮಾಡ್ತೀರ ಹಿಂಗೆ? 600 ಗ್ರಾಮ್ ಐತೆ, 1 kg ದುಡ್ಡು ಇಸ್ಕೊಂಡಿದ್ದೀರಾ. ಇಲ್ಲಿ ನೋಡಪ್ಪ, ಇಲ್ಲಿ ಪ್ರೂಫ್ ತೋರಿಸ್ಕೊಬರಲ್ಲ, ತೋರಿಸ್ತಾ ಇದ್ದೆ ನಾನು. ಬಿಸ್ತಲ್ಲಿ ದುಡಿತೀರಾ, ನಿಯತ ದುಡೀರಿ. 10 ರೂಪಾಯಿ ಜಾಸ್ತಿ ತಗೊಳ್ಳಿ. ನಾವೇನು ಇವರಲ್ಲ, ನಾವು ಕುಬೇರಲ್ಲ. ಆಯ್ತು ಗುರು ಅಲ್ಲ, 600 ಗ್ರಾಮ್ ಕೊಟ್ಬಿಟ್ಟು 1 kg ದುಡ್ಡು ಇಸ್ಕೊಂಡಿದ್ರಲ್ಲ, ನ್ಯಾಯವಾಯ್ತು ನಿಮಗೆ? ಇಲ್ಲಿ ತೋರಿಸ್ತಾ ನಾನೀಗ. ತಗೊಳ್ರಿ, ನಿಯತ ದುಡೀರಿ, ತೆಗೀರೋದನ್ನ ಹಾಕ್ರೆ ತಕಡಿನ ಆ ಥರ ತೆಗೀರಿ. ಹಂಗೆ ಹಾಕ್ಬಿಡಿ. ಹಿಂಗೆ ಜನಗಳಿಗೆ ಮೋಸ ಮಾಡ್ತೀರ ಹಂಗೆ ಕೆಳಗಡೆ ಇಟ್ಬಿಟ್ಟು. ಏನು ಕೋಟಿ ದುಡಿತೀರಾ? ದುಡಿಯೋದೇನು 1000 ರೂಪಾಯಿ 500 ರೂಪಾಯಿ ದುಡಿತೀರಾ? ಯಾಕೆ ಹಿಂಗೆ ಮೋಸ ಮಾಡ್ತೀರಾ ನೀವು? 400 ಗ್ರಾಮ್ ಯಾರು ಕೊಡ್ತಾರೆ? ನಾನೇನೋ ಕೇಳ್ಕೊಂಬಂದೆ. ಬೇರೆ ಲೇಡೀಸ್ ತಗೋದ್ರೆ ಅವ್ರಿಗೆಲ್ಲ ಹೆಂಗೆ ಸೂತಿ ಆಯ್ತು? ತಪ್ಪಲ್ವಾ ಅದು? ನಾನು ಇದಕ್ಕೂ ಮುಂಚೆ ಅಲ್ಲೋ ಬಂದ ಹಿಂಗೆ ಮಾಡಿದ್ದೀನಿ ಇದೇ ಥರ. ಇದೇನು ವಿಡಿಯೋ ಇದೆ, ಎಲ್ಲ ಅಟ್ಯಾಚ್ ಮಾಡಿ ಬಿಡ್ಬಿಡ್ತೀನಿ. ಸ್ವಲ್ಪ ಲೆಕ್ಕಾಚಾರವಾಗಿ ವ್ಯಾಪಾರ ಮಾಡಿರಿ, ದುಡೀರಿ, ನಿಯತ ದುಡೀರಿ, ನಿಯತ ತಿನ್ನಿರಿ. ಈಗ ಎಷ್ಟು ಬರ್ತಿದ್ದು? ಲೋಣೆ ಮೋಸನೋ ಅಣ್ಣ. 1 kg ತನಕ ಕೊಟ್ಟವನೆ, 680 ಗ್ರಾಮ್ ಐತೆ. ಮಕ್ಕಳು ಕೇಳಿಲ್ಲ ಅಂದರೆ ಹಿಂಗೆ ಜನ. 1 kg ತಗೊಂಡಿದ್ದೀವಿ, 600 ಗ್ರಾಮ್ ಕೊಟ್ಬಿಟ್ಟು ಕೊಟ್ಟವನೆ. 1 kg ದುಡ್ಡು ಇಸ್ಕೊಂಡವನೆ. ಹಾಕ್ತೀನಿ ಬಿಡಲ್ಲ ಇದು.